ನೋಡ್ರಿ, ಒಂದು ಕಡೆ ಹಾಲಿಟ್ಟು, ಒಂದು ಕಡೆ ಹಾಲಿಟ್ಟು, ಇನ್ನೊಂದು ಕಡೆ ನೀರಿಟ್ಟು, ಒಂದು ಕಡೆ ಹಾಲು ಇಡ್ರಿ, ಇನ್ನೊಂದು ಕಡೆ ಆಲ್ಕೋಹಾಲ್ ಇಡ್ರಿ. ಎರಡೂ ಒಂದೇ ಟೇಬಲ್ ಮೇಲೆ ಇಟ್ಟು ಒಂದು ಕಡೆ ಸಣ್ಣ ಹುಡುಗರು ಕುಂದಿರ್ಸ್ರಿ, ಇನ್ನೊಂದು ಕಡೆ ಅವ್ರ ಅಪ್ಪನ ಕುಂದಿರ್ಸ್ರಿ. ಅವಂಗೂ ಒಂದು ದಿವ್ಸ ನೀರು ಕುಡ್ಸಕ್ಕೆ ಹೋಗ್ಬೇಡ್ರಿ, ಆ ಹುಡುಗಿಗೂ ಒಂದು ದಿವ್ಸ ನೀರು ಕುಡ್ಸಕ್ಕೆ ಹೋಗ್ಬೇಡ್ರಿ. ಒಂದು ಕಡೆ ಹಾಲು ಇಟ್ಟು ಒಂದು ಕಡೆ ಆಲ್ಕೋಹಾಲ್ ಅಂದ್ರೆ ತಿಳಿದಿದ್ದಿಲ್ಲ ನಿಮ್ಗೆ. ಬಹುತೇಕ ನಿಮ್ಮ ಊರಾಗ ಆ ಶಬ್ದನ ಗೊತ್ತಿಲ್ಲ ಕಾಣುತ್ತೆ. ಇವ್ ಏನು ಎಲ್ಲದಕ್ಕೂ ದಾರು ಅಂತ ನಿಂತಾನೋ ಮರಿ ಇವ. ನೋಡ್ರೆ, ನಿಮ್ಮ ಹುಡುಗರಿಗೆ ಈಗ ಒಂದು ಪರೀಕ್ಷೆ ಮಾಡ್ತೀನಿ ನಾನು. ಅಂದ್ರೆ ಇದು ಎಷ್ಟು ಮಂದಿಗೆ ಪರಿಣಾಮ ಆಗಿರ್ತೈತೆ ಅನ್ನೋದಕ್ಕೆ ಇಲ್ಲೇ ಒಂದು ಹೇಳ್ತೀನಿ. ತಮ್ಮ, ರಾತ್ರಿ 10 ಗಂಟೆ ಮೇಲೆ ಒಬ್ಬ ಕುಡಿದು ಹೊಂಟಾನಂದ್ರೆ ಏನು ಕುಡಿದು ಹೊಂಟಾನವ ನೋಡ್ರಿ. ಯಾಕೆ ನಿಮ್ಮ ಊರಾಗ ಯಾರು ಹಾರ್ಲಿಕ್ಸ್ ಕುಡಿಯಂಗಿಲ್ಲನ 10 ಮೇಲೆ, ಬೋರ್ಮಿಟ ಕುಡಿಯಂಗಿಲ್ಲನ? ಅವ್ರು ಹೇಳ್ತಾರೆ ದಾರು ಅಂತ ಹಿಂಗೆ ಮಾಡಕತ್ತಾನವ. ನನಗೆ ಎಷ್ಟು ಕಾನ್ಫಿಡೆನ್ಸಿಂದ ಹೇಳಕತ್ತಾನೋ, ಎಷ್ಟು ಕಾನ್ಫಿಡೆನ್ಸಿಂದ ಉತ್ತರ ಹೇಳಿದ್ದೆ ಅಂದ್ರೆ ಮೊಮ್ಮಕ್ಳು ಜಿಗಿತಿದ್ನಿ 10ನೇ ತಕ್ಕ. ನೋಡ್ರಿ, ವಿಚಾರ ಮಾಡ್ಕೊಡ್ರಿ. ಹುಡುಗರ ಮನಸ್ಸು ಮೇಲೆ ಏನೈತಿ, ರಾತ್ರಿ 10 ಮೇಲೆ ಕುಡಿದು ಹೊಂಟಾನಂದ್ರೆ ಏನಂತಾರೆ ಅವರು, ದಾರು ಅಂತ ಹೇಳ್ತಾವ. ಅಂದ್ರೆ ಅವರು ಸಹಿತ ಅಷ್ಟು ಪರಿಣಾಮ ಆಗ್ಯಾವ. ಒಂದು ಕಡೆ ಹಾಲಿಟ್ಟು, ಒಂದು ಕಡೆ ಆಲ್ಕೋಹಾಲ್ ಇಟ್ಟು, ಒಂದು ಕಡೆ ತಂದಿ ಕುಂದಿರಿಸಿ, ಒಂದು ಕಡೆ ಸಣ್ಣ ಮಗನ ಕುಂದಿರಿಸಿ, ಆಮೇಲೆ ಕೈ ಬಿಡ್ರಿ ನೀವು. ಒಂದು ದಿವಸ ಅವಂಗೂ ನೀರು ಕುಡಿಸ್ಬೇಡ್ರಿ, ಇವಂಗೂ ನೀರು ಕುಡಿಸ್ಬೇಡ್ರಿ. ಒಮ್ಮಕ್ಳು ನಿನಗೇನು ಬೇಕು ಅದನ್ನು ಕುಡಿ ಹೋಗಂತ ತಿಳ್ಕೊಂಡು ಕಳಿಸಿದ್ರೆ ಅವರಪ್ಪ ಹೋಗಿ ಏನು ಮಾಡ್ತಾನೆ ರೀ, ಏನು ಮಾಡ್ತಾನೆ ನೋಡ್ರಿ. ಹುಡುಗರು ಹೇಳಕತ್ತಾವು ದಾರುನ ಮುಡ್ತಾನೆ. ಯಾಕೆ, ಹಾಲು ಮತ್ತೆ ಸಿಗ್ತೈತೆ ನನಗೆ, ದಾರು ಸಿಗಂಗಿಲ್ಲ ಅಂತ ತಿಳ್ಕೊಂಡು ಹೋಗಿ ಅವ್ರ ದಾರು ಕುಡಿತಾನೆ. ಮತ್ತು ಆ ಹುಡುಗನ ಬಿಟ್ಟರೆ ಅವ ಏನು ಕುಡಿತಾನೆ, ಹೋಗಿ ಅವ ಹಾಲು ಕುಡಿತಾನ. ಹಾಲು ಕುಡಿದ ಮೇಲೆ ಅವ್ರ ಅಪ್ಪ ಒಂದು ಮಾತು ಹೇಳ್ತಾನಂತೆ, ಅಪ್ಪಾಜಿ, ನಾನು ಹಾಲು ಕುಡಿದಿದ್ದಕ್ಕೆ ತಾಯಿ ತೊಡಿ ಮೇಲೆ ಮಕ್ಕೋತೀನಿ. ನೀ ಹಾಲು ಬಿಟ್ಟು ತೊಗೊಂಡು ಹೋಗಿ ಆಲ್ಕೋಹಾಲ್ ಕುಡಿದಿದ್ದಕ್ಕೆ ದಿವಸ ಹೋಗಿ ಗಟ್ರದ ಮಕ್ಕೊಂಡು ನಾಯಿ ತೊಡಿ ಮೇಲೆ ಮಕ್ಕೊಂಬರ್ತಿ. ಇದು ನೀನು ಬದುಕನ ಅಂತ ತಿಳ್ಕೊಂಡು ಮಕ್ಕಳು ನಮಗೆ ಬುದ್ಧಿ ಹೇಳುವಂಗೆ ನಡೆದವ ಅಂದ್ರೆ ಅಡ್ರಿ ಒಂದು ಚಪ್ಪಾಳಿನೇ. ನೀವು ಎದಕ್ಕೆ ಹೊಡಿಯಂಗಿಲ್ಲ, ನೀವು ಇದು ಹೇಳೇ ಹೊಡೆಸ್ಬೇಕಲ್ರಿ ಅವ್ರ ಚಪ್ಪಾಳಿ. ನಿಮಗೆ ಎಲ್ಲಿ ಬಂದೈತಿ ಇವ್ರು ಇಷ್ಟು ಮಜಾ ಇರ್ತಾರೆ ರೀ ಅವ್ರು. ನಿಮ್ಗೆ ಹೇಳ್ತೀನಿ, ನೀವು ತಾಯಂದ್ರೆ ಇರ್ತಿರಲ್ಲ, ಯಾವ ಹೊತ್ತಿನಾಗ ಯಾರನ್ನ ಹೆಂಗೆ ಗದ್ಲಕ್ಕೆ ಬಿಡುತ್ತೀರಿ ಗೊತ್ತಾಗೋದಿಲ್ಲ ನಿಮ್ಗೆ. ಮೊನ್ನೆ ಹೋಗ್ಬೇಕು, ನಮ್ಮ ಮಠಕ್ಕೆ ಬಂದಾಳ ಪಾಪ. ಜಗ್ ಮಂದಿ ಮಠಕ್ಕೆ ಬರ್ತಿರ್ತಾರೆ, ಅಪ್ಪವ್ರು ಹಂಗ್ರಿ ಹಿಂಗ್ರಿ ಅಂತ ತಮ್ಮ ಕಷ್ಟ ಹೇಳ್ಕೊತಿರ್ತಾರಲ್ಲ. ಕಷ್ಟ ಹೇಳ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ಕೂಡೇ ಬಂದಾರ. ಅವ್ರು ಗಂಡ ಹೆಂಡತಿ ಕೂಡೇ ಬಂದು ಗಂಡ ನಮ್ಮ ಫಸ್ಟ್ ಹೆಂಡತಿ ನಮಸ್ಕಾರ ಮಾಡಿದ್ಲು, ಆಕೆ ನಿಂತಲು. ಹೆಂಗೆ ಅವ ಪಟ್ಟ ನಮಸ್ಕಾರ ಮಾಡಿ ಹಿಂಗೆ ಹೇಳಿದ್ರಾಗ ಅವನ ಹೆಂಡತಿ ನನಗೆ ಸೊನ್ನೆ ಮಾಡಿದ್ಲು. ಅಪ್ಪ ಅವ್ರ ಏನಂಗಂದ್ರೆ ಗಂಡ ಭಾಳ ಕುಡಿತಾನ್ರಿ, ಒಂದು ಬುದ್ಧಿ ಹೇಳ್ರಿ ಅಂದಂಗೆ. ನಾನು ಮತ್ತು ಒಮ್ಮಕ್ಳು ಹೇಳೋದು ಏನಂತ ತಿಳ್ಕೊಂಡು, ಆರಾಮದೀನಪ್ಪ, ಆರಾಮದೀನಿ ರೀ. ಮತ್ತೇನು ನಡೆದೈತಿ ಕೆಲಸ, ಭಾಳ ಚಲೋ ನಡೆದವ್ರಿ. ಮತ್ತೇನಪ್ಪ ಹೆಂಗೆ ನಡೆದೈತಲ್ಲ, ಈಗ 3-4 ಸಲ ಕೇಳಿ, 4ನೇ ಸಲ ಕೇಳಿದ್ ನಾನು, ಏನು ಚಟ ಮಾಡ್ತೀನಪ್ಪ ಅಂತ ಕೇಳಿದ್ದೆ. ಒಮ್ಮಕ್ಳು ಹೆಂಗೆ ಕೇಳೋದು ಅವನ್ನ, ಚಟ ಮಾಡ್ತೀನಪ್ಪ ಅಂತ ಕೇಳಿದ್ರೆ, ಚಟಕ್ಕೆ ನಮಗೆ ಭಾಳ ದೂರ ರೀ ಅಜ್ಜರ ಅಂದವ. ಚಟಕ್ಕೆ ಭಾಳ ದೂರ ರೀ ಅಂತ ಅಂದ್ಬಿಡ್ಲೇನ ಹೇಳ್ತಲ್ಲೇ ನಿಂತಿದ್ಲಲ್ಲ. ನಾ ಮತ್ತೆ ಕೇಳಿದೆ, ಮತ್ತೆ ಒಬ್ಬೊಬ್ಬರು ಮನೆ ಹಂಗಿರ್ತಾವ ಅಲ್ಲೋ, ಹಂಗೇನೋ ಮಾಡ್ತಿದ್ರೆ ಮತ್ತಿಲ್ಲೇ ಬಿಟ್ಟು ಹೋಗ್ಬಿಡೋದನ್ನ ಅಂದ್ಯಾನ. ಬಿಡೋದು ಎಲ್ಲಿಂದ ಬಂತ್ರಿ, ಅದ್ರ ಮಾಡಿದ್ರೆ ಬಿಡ್ಬೇಕಲ್ಲ. ನಾ ಯಾವಾಗಾರ ಮಾಡ್ತೀನಿ, ನನ್ನ ಹೆಂಡತಿ ಕೇಳ್ರಿ ಅಂದ. ಮುಟ್ಟದವನ ಅಲ್ಲಿ ಬಿಡ್ರಿ ಅನ್ಬೇಕು ಆಕಿನ ಹೇಳ. ಹಿಂಗೆ ಗಂಡ ಕೇಳಿದ ಕೂಡಲೇ ನಮ್ಮ ಯಜಮಾನ ಅಂತ ಯಾವ್ದು ಮುಟ್ಟಂಗಿಲ್ಲ ಬಿಡ್ರಿ ಅಜ್ಜರ ಅಂದಕ್ಕೆ ನಮಸ್ಕಾರ ಮಾಡಿ ಹೋಗಿ ಬರ್ರಿ ವಾನ್ಯಾನ ಅಂದ್ರೆ ನಾನು ಗದ್ಲಕ್ಕೆ ಕೆಡವ್ಯಾರ. ನೋಡ್ರಲ್ಲಿ ಏನು ಮಾಡ್ತೀರಿ, ವಿಚಿತ್ರ ಇರ್ತಾರೆ ಕೆಲವು ಮಂದಿ. ಅವ್ರು ಯಾವ ವಿಚಾರದಾಗ ಹೇಳ್ತಾರೋ, ನಾವು ಯಾವ ವಿಚಾರ ಮೊದಲು ಹೋಗನ್ನೋರು ನೀವ, ಆಮೇಲೆ ಬ್ಯಾಡ ಅನ್ನೋರು ನೀವ. ಯಾವನೋ ಒಬ್ಬ ಪಾಪ ಅಜ್ಜಾರು ಹೇಳ್ಯಾರ ತಡಿ ಅಂತ ತಿಳ್ಕೊಂಡು ಎಲ್ಲ ಭಯಂಕರ ಚಟ ಮಾಡುವಂಥವ್ರು ತೊಗೊಂಬಂದು ಮಹೇಶ್ವರ ದೇವ್ರ ಪಾದಕ್ಕೆ ಹಾಕ್ಸಿದ ಕೂಡಲೇ ಅವ್ರು ಹೇಳಿದ್ರು, ನೋಡಪ್ಪ ನಿನ್ನ ಮನ್ಯಾಗ ಭಾಳ ಕುಡಿತಿ ಅಂತ ತಿಳ್ಕೊಂಡು ತೊಗೊಂಬಂದು ಇಲ್ಲಿ ಹಾಕ್ಯಾರ ನನಗೆ. ನಾನೊಂದು ಐಡಿಯಾ ಹೇಳ್ತೀನಿ ನಿನಗೆ, ನೀ ಕುಡಿದು ಬಿಡಬೇಡ, ಆದ್ರೆ ಕುಡಿದನ್ನು ಕಮ್ಮಿ ಮಾಡ್ಕೊತ ಬಾ, ಸ್ವಲ್ಪ ಮಾಡ್ಕೊತ ಬಾ. ಅವಂಗೆ ಖುಷಿ ಆಗಿಬಿಡುತ್ತೆ. ನನ್ನ ಹೆಂಡ್ತಿ ಇಲ್ಲಿ ತೊಗೊಂಬಂದು ಹಾಕಿದ್ರೆ ಅಜ್ಜಾರು ನನ್ನ ಕುಡಿ ಅನ್ನಕತ್ತಾರ ತಡಿ ಅಂತ ತಿಳ್ಕೊಂಡು 1ನೇ ದಿವಸ ಎಷ್ಟು ಕುಡ್ದೆ, 2ನೇ ದಿವಸ ಎಷ್ಟು ಮಾಡಿದೆ, 2ನೇ ದಿವಸ ಕಮ್ಮಿ ಮಾಡಿದ, 3ನೇ ದಿವಸ ಕಮ್ಮಿ ಮಾಡಿದ, 4ನೇ ದಿವಸ ಕಮ್ಮಿ ಮಾಡ್ಕೊತ ಬಂದ ಮೇಲೆ ಪುರಾಣ ಭಾಳ ಭಾರಿ ಖುಷಿ ಅನ್ಸಕತ್ತ, ಅವಂಗೆ ಭಾರಿ ಪ್ರೀತಿ ಅನ್ಸಕತ್ತು. ಇದು ಬೇಡ ಅಂತ ಬಿಟ್ಟ ಮನ್ಯಾಗ ಹೋಗಿ ಹೇಳಕತ್ತ ನೋಡ್ರಿ ಕೌತುಕ ಮಾಡಿ. ನನಗೆ ಅಜ್ಜವ್ರು ಹಂಗೆ ಹೇಳಿದ್ರು, ದಿವಸ ಇಟ್ಟು ಕುಡಿದೆ, ಇವತ್ತಿಟ್ಟು ಕುಡಿದೆ, ಅದನ್ನು ಬಿಟ್ಟುಬಿಟ್ಟೆ, ಇದನ್ನು ಬಿಟ್ಟುಬಿಟ್ಟೆ, ನಾ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಇದನ್ನೆಲ್ಲ ಬಿಟ್ಟೆ ಅಂದ ಕೂಡಲೇ ಸಾಕಿನ ಮಟ್ಟಕ್ಕೆ ಹೋಗೋದು ಅಂದ ಆಕಿ ಹೆಂಡ್ತಿ. ಅಲ್ಲ ದಿವಸ ಹೋಗಂತ ತಿಳ್ಕೊಂಡು ಅವ್ರ ಪಾದಕ್ಕೆ ಹಾಕದಕ್ಕೆ ನೀನು ಇವತ್ತು ಯಾಕೆ ಬಿಡಾಕತ್ತಿ, ಬಿಡು ಅಂತ ಹೇಳಕತ್ತಿ ಅಂದ್ಕೂಡ್ಲೆ ಅವಾಗ ಆಕೆ ಅಂದ್ಲಂತ, ನೋಡು ಎಲ್ಲ ಅದನ್ನು ಬಿಟ್ಟೆ, ಇದನ್ನು ಬಿಟ್ಟೆ, ಹಂಗೆ ಬಿಟ್ಟೆ, ಹಿಂಗೆ ಬಿಟ್ಟೆ ಅಂತ ಹೇಳಕತ್ತಿ, ಎಲ್ಲ ಬಿಟ್ಟಂಗೆ ನನ್ನ ಬಿಟ್ಟರೆ ನಾ ಏನು ಮಾಡಲಿ, ಸಾಕಿನ ಮಟ್ಟಕ್ಕೆ ಹೋಗೋದು ಅಂದಂತಕ್ಕಿ. ಅಂದ್ರೆ ಕಳಿಸೋರು ನೀವ, ಮುಂದೆ ಬಿಡಿಸೋರು ನಾವ. ನಿಮ್ಮ ಊರಾಗಿನ ಒಂದು 10 ಹುಡುಗರು ಕೊಡ್ರಿ ಅದ್ರ ನಮ್ಮ ಮಟ್ಟಕ್ಕೆ ಹೋಯ್ತು. ಅವ್ರನ್ನ ಏನನ್ನಾವಂಥ ಹುಡುಗರು ಅದಾವ್ರಿ, ಇವರು ಎಲ್ಲನೂ ಬಲ್ಲೇನ ಅಂತಾರೆ. ಅವ್ರು ಇವು ಎಲ್ಲ ಒಂಥರ ಪಾಯ್ಸಿ ಕಾಲದಾಗ ಹುಟ್ಟ್ಯಾವಲ್ಲ, ಹಿಂಗಾಗಿ ಸ್ಪೀಡ್ ಅದಾವ ಅವು. ಕಾರಣ ಇಷ್ಟ ತಿಳ್ಕೊಬೇಕು,
ಯಾವುದು ಒಂದು ಹಾವಿನ ಹಾಲು ಮಲಗುವುದು ಅರ್ಧ ಮಂಚ. ಎಷ್ಟು ಚಂದ ಐತಿ ನೋಡ್ರಿ, ಮಲಗುವುದು ಅರ್ಧ ಮಂಚ. ಎಷ್ಟು ದೊಡ್ಡ ಮನಿನಾರ ಕಟ್ಕೊಲ್ಯಾಕ ಯಾರು ಜಗತ್ತಿನಾಗ ಎಂತೆಂಥ ದೊಡ್ಡ ಮನೆ ಕಟ್ಟ್ಯಾರ ಅಂತ ಮಾಡ್ರಿ ನೀವು. ಇಲ್ಲೇ ಐತಿ ಎಂಟಿಲಿಯಾ ಅಂತ ತಿಳ್ಕೊಂಡು ಮುಂಬೈದೊಳಗೆ ಯಾರ್ದು ಮುಖೇಶ್ ಅಂಬಾನಿ ಅವರು ಅಂಟಿಲಿಯಾ ಯಾವ್ದು ಮನೆಯಪ್ಪ ಗೊತ್ತೈತೆ ಅನ್ನೋದು ಹೋಗಿ ಏನು ನೋಡಕ್ಕೆ ವಿಚಾರ ಮಾಡ್ರಿ. 27 ಅಂತಸ್ತಿನ ಮನೆ ಐತಮ್ಮ, 15,000 ಕೋಟಿ ಖರ್ಚು ಮಾಡ್ಯಾರ. ಅದಕ್ಕೆ ಎಷ್ಟು? 15,000 ಕೋಟಿ ಖರ್ಚು ಮಾಡ್ಯಾರ. ತೆಳಗಿನ 13ನೇ ಫ್ಲೋರ್ ಮಟ್ಟ ಬರೀ ಕಾರ್ ಪಾರ್ಕಿಂಗ್ ಅದಾವ. ಅದ್ರಾಗ 13 ಫ್ಲೋರ್ ಮಟ್ಟ ಕಾರ್ ಪಾರ್ಕಿಂಗ್ ಅದಾವ. ಅದರೊಳಗೆ ಸ್ವಿಮ್ಮಿಂಗ್ ಪೂಲ್ ಅದಾವ, ಸಿನಿಮಾ ಥಿಯೇಟ್ರ್ ಅದಾವ, ಒಂದು ಸ್ನೋ ಪಾಲ್ ರೂಮ್ ಅಂತ ಐತಿ. ಸ್ನೋ ಪಾಲ್ ರೂಮ್ ಅಂದ್ರೆ ಕಾಶ್ಮೀರದೊಳಗೆ ಹೋಗಿ ಬಿದ್ದಾಗ ಸ್ನೋ ಹೆಂಗೆ ಬೀಳ್ತಿರ್ತೈತಲ್ಲ, ಆ ಸ್ನೋ ಬೀಳು ಹಂಗನ ಅವ್ರು ಒಂದು ರೂಮ್ ಮಾಡ್ಕೊಂಡಾರ. ಅದ್ರೊಳಗೆ ಹೋದ್ರೆ ಸ್ನೋ ಬಿದ್ದಂಗೆ ಬೀಳ್ತಿರ್ತೈತಿಲ್ಲ ಅಂಥದ್ದೊಂದು ರೂಮ್ ಮಾಡ್ಕೊಂಡಾರ. ಅದರೊಳಗೆ ಕೆಲಸ ಮಾಡೋರು ಸುಮಾರು 600 ಮಂದಿ ಅದಾರ. 600 ಮಂದಿ ಅದಾರ. ಪ್ರತ್ಯೇಕವಾಗಿರ್ತಕ್ಕಂಥ ಎಷ್ಟೋ ಕೊಠಡಿಗಳಿದಾವ. ಅವರು ಮ್ಯಾಗ 24-25 ಅಂತಸ್ತಿನೊಳಗೆ ಅವ್ರು ಇರ್ತಾರೆ. ಅದ್ರ ಮೇಲೆ ಮತ್ತೆ ಹೆಲಿಪ್ಯಾಕ್ಟರ್ ನಿಲ್ಲಾಕ ಇಂಥವೆಲ್ಲ ಅವಕಾಶ ಮಾಡಿಟ್ಟಾರ. ಇಷ್ಟೆಲ್ಲ ಮಾಡಿದ್ರು ಸಹಿತ ಮಲಗೋದು ಎಷ್ಟು ರೂಮ್ನಾಗ ಮಕ್ಕೋತಾರೆ ಏನಂದು ಸಿಕ್ಕಾಪಟ್ಟೆ ರೂಮ್ ಅದಾವ ಅಂತ ತಿಳ್ಕೊಂಡು ರಾತ್ರಿ 10ರಿಂದ 11 ಒಂದು ರೂಮ್ನಾಗ, 12ರಿಂದ 1 ರೂಮ್ನಾಗ, 1ರಿಂದ 2 ಒಂದು ರೂಮ್ನಾಗ ಯಾರು ಅಡ್ಡಾಡ್ತಾರನೇ ಹಿಂಗೆ ಇದ್ದು ಒಂದು ಮಂಚದ ಮೇಲೆ ನಿದ್ದೆ ಬರುವಲ್ಲು. ಇನ್ನು ಹಾಸಿಗೆ ಹಿಡ್ಕೊಂಡು ಅಡ್ಡಾಡಿದ್ರೆ ನಿದ್ದೆ ಬರ್ತದೆ ಅಂತ ಹೇಳ್ತೀನಿ, ಬರಂಗಿಲ್ಲ. ವಿಚಾರ ಮಾಡ್ಕೊಡ್ರಿ. ಎಷ್ಟ ಇದ್ರೂ ಸಹಿತ ನಮ್ದಿರೋದು ಎಷ್ಟು ರೀ ಅಣ್ಣವ್ರ? ನಿಮ್ಮನ್ನು ಮಾತಾಡ್ಸೋದು ವಜ್ಜೆ ಐತಿ ಬಿಡ್ರಿ. ನೀವೇನು ಮಾತಾಡಂಗಿಲ್ಲ. ನೀವು ಶಬ್ದ ಮಾಡೇ ಕುಂತೀರಿ ಇಲ್ಲಿ, ನಾವು ಮಾತಾಡಬಾರ್ದು ಅಂತೇಳಿ. ಕಾರಣ ಏನು ಅಂತಂದ್ರೆ ಬಹುತೇಕ ನಿಮಗೆ ಗೊತ್ತಿರಲಿ, ಜಗತ್ತಿನೊಳಗೆ ಭಾಳಷ್ಟು ದೇಶಗಳದಾವ. ಎಲ್ಲ ದೇಶಗಳದಾವಲ್ಲ, ಅದರಾಗ ನಮ್ದು ಒಂದು ಖಂಡ ಐತಿ. ಯಾವ ಖಂಡ ನಮ್ಮದು? ನಾವಿರೋದು ಯಾವ ಖಂಡ? ಏಷ್ಯಾ ಖಂಡ. ಇಡೀ ಜಗತ್ತು ನಮ್ದು ಅಂದ್ಕೊಳಕ್ಕೆ ಆಗೋದಿಲ್ಲ. ಯಾರಿಗೆ ಅನ್ನಕ್ಕಾಗೈತಾನೆ ಇಲ್ಲಿ ಕುಂತವ್ರಿಗೆ? ಇಡೀ ಜಗತ್ತು ನಮ್ದು ಅನ್ನಕ್ಕೆ ಆಗೋದಿಲ್ಲ. ಆದರೆ ಆ ಅನೇಕ ಖಂಡಗಳದಾವ. ಅದ್ರಾಗ ಒಂದು ಖಂಡ ನಮ್ದು. ಯಾವ ಖಂಡ? ಇಡೀ ಏಷ್ಯಾ ಖಂಡ ನಮ್ದು ಅನ್ನಕ್ಕಾಗ್ತದ? ಇಲ್ಲ. ಅದರೊಳಗೆ ಒಂದು ದೇಶ ನಮ್ದು. ಯಾವ ದೇಶ? ಭಾರತ ದೇಶ. ಇಡೀ ಭಾರತ ದೇಶ ನಮ್ದು ಅನ್ನಕ್ಕಾಗ್ತದೇನು? ಅದ್ರಾಗ ಒಂದು ರಾಜ್ಯ ನಮ್ದು. ಯಾವ ರಾಜ್ಯ? ಇಡೀ ಮಹಾರಾಷ್ಟ್ರ ನಮ್ದು ಅನ್ನಕ್ಕಾಗ್ತದೇನು? ಆ ಮಹಾರಾಷ್ಟ್ರದೊಳಗೆ ಒಂದು ಜಿಲ್ಲಾ ನಮ್ದು. ಯಾವ ಜಿಲ್ಲಾ? ಸಾಂಗ್ಲಿ ಜಿಲ್ಲಾ. ಇಡೀ ಸಾಂಗ್ಲಿ ಜಿಲ್ಲಾ ನಮ್ದು ಅನ್ನಕ್ಕಾಗ್ತದೆ. ಅದ್ರಾಗ ಒಂದು ತಾಲೂಕು ನಮ್ದು. ಯಾವ ತಾಲೂಕು? ಇಡೀ ಜತ್ ನಮ್ದು ಅನ್ನಕ್ಕಾಗ್ತದೆ. ಆ ಜತ್ತದಾಗ ನಮ್ದೊಂದು ಊರು. ಯಾವ ಊರು? ಇಡೀ ಸಂಕ ನಂದಂತೆ ಅವ್ರು ಅಂತಾರ ಇಲ್ಲಿ ಕುತ್ಕೊಂಡವ್ರು. ಇಡೀ ಸಂಕ ನಮ್ದು ಅನ್ನಕ್ಕಾಗದ. ಅದ್ರಾಗ ಒಂದು ಓಣಿ ನಮ್ದು. ಆ ಓಣ್ಯಾಗ ಒಂದು ಮನಿ ನಂದು. ಆ ಮನಿ ಒಳಗೆ ಹಲವಾರು ಬೆಡ್ರೂಮ್ಗಳದಾವ. ಅದ್ರಾಗ ಒಂದು ಬೆಡ್ರೂಮ್ ನಮ್ದು. ಅದ್ರೊಳಗೆ ಬೆಡ್ರೂಮ್ನಾಗ ಒಂದು ಮಂಚದ. ಇಡೀ ಪೂರ್ಣ ಮಂಚನೂ ಸಹಿತ ನಿಂದಲ್ಲಪ್ಪ. ಅರ್ಧ ನಿನ್ನ ಹೆಂಡತಿಗೆ ಐತಿ, ಇನ್ನು ಅರ್ಧ ಮಾತ್ರ ನಿನ್ನ ಪಾಲಿಗೆ ಐತಿ ಅನ್ನುವಂಥ ಸತ್ಯವನ್ನ ಯಾರು ತಿಳ್ಕೊಂತಾರ ಅವರ ಚಂದ ಬದುಕ್ತಾರ. ಮಲಗುವುದರ್ಧ ಮಂಚ. ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಇಂಥ ಹುರುಳಿಲ್ಲದ ಸಿರಿಯನ್ನು ನೆಚ್ಚಿ ಯಾಕೆ ಮಾಡ್ತೀಯಪ್ಪ? ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದೆ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುವುದ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಸಿರಿ ಎಂಬುದೊಂದು ಸಂತೆ